ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಉದಯಪುರದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಕಾಣಿಸಿಕೊಂಡಿದ್ದಾರೆ. ರಶ್ಮಿಕಾ ಹಾಗೂ ವಿಜಯ್ ವಿವಾಹದ ಬಳಿಕ ಮೊದಲ ಬಾರಿ ಕಾಣಿಸಿಕೊಂಡಿರುವಂತಹ ಜೋಡಿ ಇದು. ಫೆಬ್ರವರಿ 26ರಂದು ಈ ಜೋಡಿ ಏನಿದೆ ಸ್ಟಾರ್ ಜೋಡಿ ಹಸೆಮಣೆ ಏರಿತ್ತು. ನಿನ್ನೆ ಅಷ್ಟೇ ಮದುವೆಯಾಗಿತ್ತು ಅದ್ದೂರಿಯಾಗಿ. ಉದಯಪುರ ವಿಮಾನ ನಿಲ್ದಾಣದಲ್ಲಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಂಡಿದ್ದಾರೆ. ಫುಲ್ ಜಾಲಿ ಮೂಡ್ ನಲ್ಲಿದ್ದಾರೆ. ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಇದೆ. ಈ ಕ್ಯೂಟ್ ಆಗಿರುವಂತಹ ಜೋಡಿಯನ್ನು ನೋಡಿ ಸಾರ್ವಜನಿಕರು ಫುಲ್ ಖುಷಿಯಾಗಿದ್ದಾರೆ. ನಿನ್ನೆ ಅಂದ್ರೆ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ಅರಮನೆಯಲ್ಲಿ ಈ ಜೋಡಿ ಸಾಂಪ್ರದಾಯಿಕವಾಗಿ ಮದುವೆಯನ್ನ ಮಾಡಿಕೊಂಡಿದ್ರು. ವಿವಾಹದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡಿದ್ದಾರೆ, ಜನರ ಮುಂದೆ ಕಾಣಿಸಿಕೊಂಡಿದ್ದಾರೆ. ಆ ನವ ಜೋಡಿಯ ಖುಷಿಯನ್ನು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಮೊಟ್ಟ ಮೊದಲ ಬಾರಿಗೆ ಕ್ಯಾಮೆರಾ ಮುಂದೆ ಅಪಿಯರ್ ಆಗ್ತಾ ಇರುವಂತದ್ದು. ಈಗಾಗಲೇ ಅವರ ಅದ್ದೂರಿಯಾಗಿರುವಂತಹ ಮದುವೆಯ ಒಂದಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ, ವೈರಲ್ ಆಗ್ತಾ ಇದೆ. ಅದ್ರ ಬೆನ್ನಲ್ಲೇ ಈಗ ಆರತಕ್ಷತೆ ಕೂಡ ಇರುವಂತದ್ದು ಹೈದರಾಬಾದ್ನಲ್ಲಿ ಮಾರ್ಚ್ 4ರಂದು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಉದಯಪುರದ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ವಿವಿಧ ಪ್ರದೇಶಗಳಿಗೂ ಕೂಡ ಅವರು ಭೇಟಿ ಕೊಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಏರ್ಪೋರ್ಟ್ ನಲ್ಲಿ ಇದ್ದಂತಹ ಅವರ ಅಭಿಮಾನಿಗಳು, ಇನ್ನುಳಿದ ಸಾರ್ವಜನಿಕರು ಈ ಜೋಡಿಯನ್ನ ಕಂಡು ಫುಲ್ ಖುಷಿಯಾಗಿದ್ದಾರೆ. Come forward, come forward, come forward. Come forward, sir. Congratulations. 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 अरे पीछे से क्लियर, अरे पीछे से क्लियर करो यार. पीछे क्लियर, क्लियर, क्लियर. पीछे से क्लियर करो, पीछे से क्लियर. अरे यार वो सर. क्लियर यार. Congratulations. बने हो सर, बने हो. रश्मिका देवरकोंड, रश्मिका देवरकोंड, विरोध, ना 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 ना, विजय प्लीज, मैम, प्लीज मैम, सब बचावे रे. ಇನ್ನು ರಶ್ಮಿಕಾ ದೇವರಕೊಂಡ ಮದುವೆ ಸಂಭ್ರಮ ಜೋರಾಗಿತ್ತು. ಈಗಾಗಲೇ ಮದುವೆ ಮುಗಿದಿದೆ. ಇನ್ನು ರಿಸೆಪ್ಷನ್ನ ಸರದಿ. ಮೋದಿ ಹಾಗೂ ಅಮಿತ್ ಶಾಗೆ ರಿಸೆಪ್ಷನ್ಗೆ ಈ ಜೋಡಿ ಹೋಗಿ ಆಹ್ವಾನಿಸಿದ್ದಾರೆ. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನವ ದಂಪತಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಇವರಿಬ್ಬರು ಕೂಡ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ, ಗಮನಿಸ್ತಾ ಹೋಗಬಹುದು. ಇನ್ನು ಮಾರ್ಚ್ 4ರಂದು ರಿಸೆಪ್ಷನ್ ಇರೋದು, ಅದು ಕೂಡ ಹೈದರಾಬಾದ್ನಲ್ಲಿ ವಿಜಯ್ ದೇವರಕೊಂಡ ಅವರ ಊರು. ಸೊ ಇಲ್ಲಿ ಆರತಕ್ಷತೆ ಕಾರ್ಯಕ್ರಮ ಇದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಈ ರಿಸೆಪ್ಷನ್ಗೆ ಇನ್ವೈಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮೊನ್ನೆಯಷ್ಟೇ ಮದುವೆಯ ಒಂದೆರಡು ದಿನ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶುಭ ಹಾರೈಸಿದ್ರು, ನವ ಜೋಡಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಇದ್ರ ಬೆನ್ನಲ್ಲೇ ಈಗ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಆಶೀರ್ವಾದವನ್ನು ಪಡ್ಕೊಂಡು ರಿಸೆಪ್ಷನ್ಗೆ ಬರುವಂತೆ ಇನ್ವೈಟ್ ಮಾಡಿದ್ದಾರೆ. ಗಮನಿಸ್ತಾ ಹೋಗಬಹುದು. ನಿನ್ನೆ ಬಹಳ ಅದ್ದೂರಿಯಾಗಿ ಇವರು ಹಸೆಮಣೆ ಏರಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗೀತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗೀತಾ, ಇಷ್ಟು ದಿನ ಒಂದೇ ಡೆಸ್ಟಿನೇಷನ್, ಒಂದೇ ಟೈಮ್ ಫ್ಲೈಟ್ ಇದ್ರು ಕೂಡ ಬೇರೆ ಬೇರೆಯಾಗಿ ಈ ಇಬ್ರು ಕೂಡ ಹೋಗ್ತಾ ಇದ್ರು. ಈಗ ಒಟ್ಟೊಟ್ಟಿಗೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಏರ್ಪೋರ್ಟ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಝಲಕ್ ಹೇಗಿತ್ತು? ಅದ್ರ ಜೊತೆಗೆ ರಿಸೆಪ್ಷನ್ ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ? ಹೌದು ಧನುಶ್ರೀ, ಯಾಕಂತ ಹೇಳಿದ್ರೆ ಈ ಹಿಂದೆ ಸಾಕಷ್ಟು ಸಲ ಅವರಿಬ್ಬರು ಕೂಡ ಒಟ್ಟೊಟ್ಟಿಗೆ ಹೋಗೋದ್ರ ಬದಲಾಗಿ ಫಸ್ಟ್ ದೇವರಕೊಂಡ ಅವರು ಹೋದರೆ ಅದಾದ ನಂತರ ರಶ್ಮಿಕಾ ಅವ್ರು ಹೋಗ್ತಿದ್ರು. ಎಲ್ಲೋ ಒಂದು ರೀತಿ ತಮ್ಮ ವಿಚಾರದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ಒಂದು ಪ್ರೈವಸಿಯನ್ನು ಮೇಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲೂ ಕೂಡ ತಾವು ಡೇಟಿಂಗ್ ಹೋಗ್ತಿರುವುದಾಗಲಿ ಅಥವಾ ಪ್ರೀತಿಸ್ತಾ ಇರುವಂತಹ ವಿಷಯಗಳನ್ನಾಗಲಿ ಗೌಪ್ಯವಾಗಿಡೋದಕ್ಕೆ ಅವರು ಯಾವಾಗಲೂ ಕಾಯ್ತಾ ಇದ್ರು. ಆ್ಯಂಡ್ ಆ ವಿಷಯಗಳು ಕೂಡ ಅಷ್ಟು ಲೀಕ್ ಆಗ್ತಿರಲಿಲ್ಲ. ಯಾವಾಗ ಬೇರೆ ಬೇರೆ ಲೊಕೇಶನಲ್ಲಿ ಅವರಿಬ್ಬರು ಫೋಟೋಸನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಇವರಿಬ್ರು ಒಂದೇ ಜಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನೋಡುಗರು ಕನ್ಸಿಡರ್ ಮಾಡ್ತಿದ್ರು. ಬಟ್ ಇವತ್ತು ಅಫಿಷಿಯಲ್ ಆಗಿ ಇಬ್ರು ಕೂಡ ಕಲ್ಯಾಣ ಮಹೋತ್ಸವ ಮುಗಿಸ್ಕೊಂಡು ಇನ್ನೇನು
ಉದಯಪುರದ ಮಹಾರಾಣಾ ಏರ್ಪೋರ್ಟ್ನಿಂದ ಹೈದರಾಬಾದ್ಗೆ ಹೋಗ್ತಿರುವಂತಹ ಸಮಯದಲ್ಲಿ ಅಭಿಮಾನಿಗಳು ಎಲ್ಲರಿಗೂ ಕೂಡ ಒಂದು ಧನ್ಯವಾದವನ್ನು, ಅಭಿಮಾನಿಗಳೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿದ್ದಾರೆ. ಆ್ಯಂಡ್ ನೋಡ್ತಾ ಇರ್ಬೋದು, ನಿನ್ನೆ ಅಷ್ಟೇ ಅವರಿಬ್ಬರ ಒಂದು ಮದುವೆಯ ಫೋಟೋಸ್ಗಳು ವೈರಲ್ ಆಯಿತು. ಅದರಲ್ಲಿ ಅವರಿಬ್ಬರಲ್ಲೂ ಕೂಡ ದೈವಿ ಕಳೆ ತುಂಬಿ ತುಳುಕ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಫೋಟೋಸ್ಗಳಿಗೆ ಲೈಕನ್ನು ಕೊಟ್ಟಿದ್ರು ಅವರ ಅಭಿಮಾನಿಗಳು. ಅಲ್ಲೂ ಕೂಡ ಸಾಕಷ್ಟು ಲಕ್ಷಾಂತರ ಕಮೆಂಟ್ಗಳಲ್ಲಿ ಶುಭಾಶಯವನ್ನು ಕೂಡ ಕೋರಿದ್ರು. ಇದೀಗ ಇವರಿಬ್ಬರು ಉದಯಪುರದಿಂದ ಹೈದರಾಬಾದ್ಗೆ ಹೋಗ್ತಿದ್ದಾರೆ. 4ನೇ ತಾರೀಕು ಅಂದರೆ ಮಾರ್ಚ್ 4ಕ್ಕೆ ಆರತಕ್ಷತೆ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ಇರುವಂತಹ ಕಾರಣ ಈಗ ಕಳೆದ ಒಂದು 4-5 ದಿನಗಳಿಂದ ಏನು ಉದಯಪುರದ ಖಾಸಗಿ ವಿಲ್ಲಾದಲ್ಲಿ ಇವರ ಕುಟುಂಬ ಎಲ್ಲರೂ ಕೂಡ ಬೀಡು ಬಿಟ್ಟಿದ್ರು. ಈಗ ಮದುವೆ ಎಲ್ಲ ಮುಗಿದ ನಂತರ ಇವರಿಬ್ಬರು ಕೂಡ ಹೈದರಾಬಾದ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿರುವಂತಹ, ಅಂದರೆ ಮದುವೆ ಆದ ನಂತರ ಮೊದಲನೇ ಬಾರಿಗೆ ಒಟ್ಟಾಗಿ ಕಾಣಿಸ್ಕೊಂಡಿರುವಂತಹ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಅವರಿಬ್ಬರನ್ನ ನೋಡಿ ಎಲ್ಲರೂ ಕೂಡ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಈ ಹಿಂದೆ ಗರ್ಲ್ ಫ್ರೆಂಡ್ ಸಿನಿಮಾದ ಒಂದು ಪ್ರೀಮಿಯರ್ ಶೋ ಟೈಮಲ್ಲೂ ಕೂಡ ರಶ್ಮಿಕಾ ದೇವರಕೊಂಡ ಅಂತ ಅಭಿಮಾನಿಯೊಬ್ರು ಕರೆದಾಗ ಅವ್ರು ತುಂಬ ಶಾಕ್ ಆಗ್ತಾರೆ ರಶ್ಮಿಕಾ. ಆಗ ಏನು ರಿಯಾಕ್ಟ್ ಮಾಡಬೇಕು ಅಂತಲೂ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಈಗ ಈ ಒಂದು ಏರ್ಪೋರ್ಟ್ನಲ್ಲಿ ಇವರಿಬ್ಬರು ನಡ್ಕೊಂಡು ಬರಬೇಕಾದ್ರೆ ಅಲ್ಲಿದ್ದವರೆಲ್ಲರೂ ಕೂಡ ರಶ್ಮಿಕಾ ದೇವರಕೊಂಡ ಅಂತ ಹೇಳಿದಾಗ ಅವರ ಮುಖದಲ್ಲಿ ಬರುವಂತಹ ಮಂದಹಾಸ ಇದೆಯಲ್ಲ, ಸೊ ಏನೋ ಒಂದನ್ನು ಸಾಧಿಸಿದ್ದೀವಿ, ಅಂದರೆ ಪ್ರೀತಿಸಿ ಮದುವೆ ಆಗಿದ್ದೀವಿ, ಇವತ್ತು ನಾವಿಬ್ಬರೂ ಕೂಡ ದಂಪತಿಗಳಾಗಿ ಕ್ಯಾಮ್ರಾ ಮುಂದೆ ಬರ್ತಿದ್ದೀವಿ ಅನ್ನುವಂತಹ ಒಂದು ಖುಷಿ ಇರೋದನ್ನ ನಾವು ಕಾಣ್ಬೋದು. ಒಟ್ಟಾರೆ ಹೇಳೋದಾದರೆ ಮಾರ್ಚ್ 4ಕ್ಕೆ ಆರತಕ್ಷತೆ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಅವರು ಹೋಗಿ ಭೇಟಿ ಮಾಡಿ ಆಹ್ವಾನ ನೀಡಿ ಬಂದಿದ್ದಾರೆ ಮುಂಚೆನೆ. ಹಾಗೆ ಟಾಲಿವುಡ್ ಆಗಿರ್ಬೋದು ಅಥವಾ ಸ್ಯಾಂಡಲ್ವುಡ್ನ ಬಿ ಟೌನ್ನ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ಆರತಕ್ಷತೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗುವಂತಹ ಸಾಧ್ಯತೆ. ಹಾಗೆ ಈಗ ಪ್ರಧಾನಿ ಮೋದಿ ಇರ್ಬೋದು, ಹಾಗೆ ಅಮಿತ್ ಶಾ ಅವರು ಕೂಡ ಅವರನ್ನು ಕೂಡ ಭೇಟಿಯಾಗಿದ್ದಾರೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರಿಗೆಲ್ಲ ಈ ಒಂದು ರಿಸೆಪ್ಷನ್ಗೆ ಇನ್ವಿಟೇಷನ್ ಬಂದಿದೆ? ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ನೋಡೋದಾದರೆ 11 ಮಂದಿಗೆ ಒಂದು ಇನ್ವಿಟೇಷನ್ ಬಂದಿರುವಂಥದ್ದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಹೋಗಿದೆ, ಸಿಂಪಲ್ ಸುನಿ ಅವರಿಗೂ ಕೂಡ ಬಂದಿರುವಂಥದ್ದು, ಕಿಚ್ಚ ಸುದೀಪ್ ಅವರು ಹೋಗ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಿದೆ. ಆ್ಯಂಡ್ ಧ್ರುವ ಸರ್ಜಾರ್ ಅವ್ರಿಗೂ ಕೂಡ ಇನ್ವಿಟೇಷನ್ ತಲುಪಿದೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಈ ಒಂದು ಇನ್ವಿಟೇಷನ್ ಹೋಗಿದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಇನ್ನು ಕೊನೆಯದಾಗಿ ಅವ್ರ ಗರ್ಲ್ ಫ್ರೆಂಡ್ ಸಿನಿಮಾದಲ್ಲಿ ನಡೆಸಿದಂತಹ ಸಹ ನಟ ಏನಿದ್ದಾರೆ ದೀಕ್ಷಿತ್ ಶೆಟ್ಟಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು. ಹಾಗೆ ಪುಷ್ಪ 2 ಹಾಗೆ ಪುಷ್ಪ ಸಿನಿಮಾದಲ್ಲಿ ಧನಂಜಯ್ ಅವರು ಕೂಡ ಇವರ ಜೊತೆಗೆ ಆಕ್ಟ್ ಮಾಡಿದ್ರು. ಅವ್ರಿಗೂ ಕೂಡ ಒಂದು ಸಂದೇಶದ ಮೂಲಕ ಇನ್ವಿಟೇಷನ್ ಅನ್ನ ಕಳಿಸಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಒಟ್ಟಾರೆ ಹೇಳೋದಾದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಬಟ್ ಕಿರಿಕ್ ಪಾರ್ಟಿ ಸಿನಿಮಾ ಟೀಮ್ ಏನಿತ್ತು ಆ ಒಂದು ಟೀಮ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ, ಅಂದ್ರೆ ರಶ್ಮಿಕಾ ಆಹ್ವಾನ ಕೊಟ್ಟಿರುವಂತಹ ಎಲ್ಲರೂ ಕೂಡ ಆರತಕ್ಷತೆ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಥ್ಯಾಂಕ್ ಯು.